ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ನೋಡ್ತಾ ಇರೋ ಈ ದೃಶ್ಯ ಭದ್ರಾ ಬಲ ಮೇಲ್ದಂಡೆ ಕಾಲುವೆ ದೃಶ್ಯ. ಇದು ದಾವಣಗೆರೆ ಜಿಲ್ಲೆಗೆ ಕುಡಿಯುವ ನೀರಿಗೆ ರೈತರಿಗೆ ಬರುವಂತಹ ರೈಟ್ ಚಾನಲ್ ಅಂದರೆ ಬಲ ಮೇಲ್ದಂಡೆ ಕಾಲುವೆ. ಇಲ್ಲಿಂದ ಕುಡಿಯುವ ನೀರಿಗೆ ಮಾರಿಕಣಿವೆ ಅಜ್ಜಂಪುರ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಸರಬರಾಜು ಮಾಡಲಿಕ್ಕೆ ಈ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ಈ ಕಳಪೆ ಕಾಮಗಾರಿ ಜೊತೆಗೆ ಈ ನೀರು ವಿಪರೀತ ಪೋಲಾಗಿ ದಾವಣಗೆರೆಗೆ ತಲುಪೋದೇ ಇಲ್ಲ ಅಂತ ರೈತರ ಒಂದು ಆರೋಪ. ಹಾಗಾಗಿ ನೆನ್ನೆ ದಿವಸ ಅಂದರೆ ಸೋಮವಾರದ ದಿವಸ ದಾವಣಗೆರೆ ಜಿಲ್ಲೆ ರೈತರು ಭದ್ರಾ ಡ್ಯಾಮ್ನ ಮುಂಭಾಗದಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಮುಖಂಡರುಗಳು ಹಾಗೂ ವಿಶೇಷವಾಗಿ BJP ಮುಖಂಡರುಗಳು ಕೂಡ ಭಾಗವಹಿಸಿದರು. ಈ ಪ್ರತಿಭಟನೆಯಲ್ಲಿ ಹೊನ್ನಾಳಿಯ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು, ಭದ್ರಾವತಿಯ ಯುವ ಮುಖಂಡ ಮಂಗೋಟಿ ರುದ್ರೇಶ್ ಹಾಗೂ ದಾವಣಗೆರೆಯ ಯುವಕರುಗಳಾದ ಪ್ರವೀಣ್ ಜಾಧವ್, ಪಂಜು, ರಾಜು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಈ ಭಾರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದಾವಣಗೆರೆಯ ಉತ್ತರ ಕ್ಷೇತ್ರದ BJP ಅಭ್ಯರ್ಥಿಯಾಗಿದ್ದ ಲೋಕಿಕೆರೆ ನಾಗರಾಜರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲವರೆಗೂ ಹೋರಾಟ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಸರ್ಕಾರಂತೆ ಸರ್ಕಾರ, ಇವರಪ್ಪಂದಂತೆ ಸರ್ಕಾರ, ಇವರಪ್ಪಂದಂತೆ ಸರ್ಕಾರ, ಇವರಪ್ಪಂದಂತೆ ಕಾನೂನು. ಹೋರಾಟ ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯ